ನಮಸ್ಕಾರ ಸ್ನೇಹಿತರೆ, ಶ್ರೀ ಜಗದಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯನ್ನು ಹರಿಹರ ಸುತನೆಂದು ಕರೆಯುತ್ತಾರೆ. ಯಾಕೆಂದರೆ ಅಯ್ಯಪ್ಪ ಸ್ವಾಮಿಯು ವಿಷ್ಣು ಮತ್ತು ಶಿವನ ಸಂಯೋಗದಿಂದ ಜನಿಸಿದವನು. ಹರಿಹರ ಎಂಬುದರಲ್ಲಿ ಹರಿ ಎಂದರೆ ವಿಷ್ಣು, ಹರ ಎಂದರೆ ಶಿವ ಎಂಬುದಾಗಿದೆ. ಅಯ್ಯಪ್ಪ ಸ್ವಾಮಿಯನ್ನು ಹರಿಹರ ಸುತನೆಂದು ಮಾತ್ರವಲ್ಲ, ಪಂದಳಕಂದ, ಮಣಿಕಂಠ ಎನ್ನುವ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಅಯ್ಯಪ್ಪನನ್ನು ಕರೆಯುವ ವಿವಿಧ ಹೆಸರುಗಳಲ್ಲಿ ಮಣಿಕಂಠ ಎನ್ನುವ ಹೆಸರು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವ ಹೆಸರಾಗಿದೆ. ಮಣಿಕಂಠನು ಬೆಳೆದು ದೊಡ್ಡವನಾದ ಬಳಿಕ ಧರ್ಮದ ರಕ್ಷಕನಾಗಿ ಶಬರಿಮಲೆ ಸನ್ನಿಧಾನದಲ್ಲಿ ನೆಲೆಸುತ್ತಾನೆ. ಅಯ್ಯಪ್ಪ ಸ್ವಾಮಿಯಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು ಸಾಕಷ್ಟಿವೆ. ಅವುಗಳ ಕುರಿತು ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸುತ್ತೇವೆ. ವಿಡಿಯೋ ನೋಡುತ್ತಿರುವವರು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲನೆಯದಾಗಿ ನಮ್ರತೆ ಮತ್ತು ಸಮರ್ಪಣೆಯ ಪಾಠ. ಅಯ್ಯಪ್ಪ ಸ್ವಾಮಿಯ ಜೀವನವೇ ಕುತೂಹಲಕಾರಿ ಎನಿಸುತ್ತದೆ. ಅವನು ವಿಷ್ಣುವಿನ ಸ್ತ್ರೀ ಸ್ವರೂಪದಿಂದ ಮತ್ತು ಶಿವನ ಪುರುಷ ರೂಪದಿಂದ ಜನಿಸಿದನು. ಮಗುವಾಗಿದ್ದಾಗ ಈತನ ಹುಟ್ಟು ದೈವಿಕ ಮೂಲದ ಹೊರತಾಗಿಯೂ ಅಯ್ಯಪ್ಪನು ಐಹಿಕ ಜೀವನವನ್ನು ಸಂಪೂರ್ಣವಾಗಿ ಸ್ವೀಕರಿಸಿದವನಾಗಿದ್ದನು. ಒಬ್ಬನ ನಿಜವಾದ ಉದಾರತೆ ಹುಟ್ಟಿನಿಂದಲ್ಲ, ಬದಲಾಗಿ ನಮ್ರತೆ ಮತ್ತು ಸಮರ್ಪಣೆಯಿಂದಾಗಿದೆ. ಒಬ್ಬನ ಧಾರ್ಮಿಕ ಉದ್ದೇಶವನ್ನು ಪೂರೈಸುವಲ್ಲಿ ಅಡಗಿದೆ ಎಂಬುದನ್ನು ಅಯ್ಯಪ್ಪನು ಜನನದ ಹಿಂದಿನ ರಹಸ್ಯಗಳು ಹೇಳುತ್ತವೆ. ಎರಡನೆಯದು ಕ್ಷಮೆ ಮತ್ತು ಸಹಾನುಭೂತಿ. ರಾಣಿ ಕಾಂಚನಾಳನ್ನು ಅಯ್ಯಪ್ಪ ಸ್ವಾಮಿ ಕ್ಷಮಿಸಿದ್ದು ನಿಜವಾದ ದೈವತ್ವವು ಇನ್ನೊಬ್ಬರ ಮೇಲಿನ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದರ ಮೇಲಿರುವುದಿಲ್ಲ, ಕರುಣೆಯಲ್ಲಿ ಅಡಗಿದೆ ಎಂದು ತೋರಿಸುತ್ತದೆ. ನಮಗೆ ಕೆಡುಕನ್ನು ಮಾಡುವವರು ಕೂಡ ನಮ್ಮ ಯಾವುದೋ ಒಂದು ದೊಡ್ಡ ಉದ್ದೇಶ ಅಥವಾ ಗುರಿ ಪೂರೈಸುವ ಮಾರ್ಗದಲ್ಲಿ ಸಾಧನವಾಗಿ ನಮಗೆ ಸಿಗಬಹುದು ಎಂಬುದನ್ನು ಅರ್ಥ ಮಾಡಿಸುತ್ತದೆ. ತಾಯಿಗಾಗಿ ಹುಲಿಯ ಹಾಲನ್ನು ತರಲು ಕಾಡಿಗೆ ತೆರಳಿದ್ದ ಅಯ್ಯಪ್ಪ ಅಪಾರ ಗುರಿ ಸಾಧನೆಗಳೊಂದಿಗೆ ಹುಲಿಯನ್ನೇ ಏರಿ ಮರಳಿ ತನ್ನ ರಾಜ್ಯಕ್ಕೆ ಬರುತ್ತಾನೆ. ಇಲ್ಲಿ ಅಯ್ಯಪ್ಪನು ಭೂಮಿಯಲ್ಲಿ ಜನಿಸಿರುವುದರ ಹಿಂದಿನ ಗುರಿ ಪೂರ್ಣಗೊಳ್ಳುತ್ತದೆ. ಮೂರನೆಯದಾಗಿ ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ. ಅಯ್ಯಪ್ಪ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಆತನ ಭಕ್ತರು ವ್ರತ ಆಚರಣೆಗಳು ಮಾಡುತ್ತಾರೆ. ಬರಿಗಾಲಿನಲ್ಲಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದು ಅಯ್ಯಪ್ಪನ ದರ್ಶನವನ್ನು ಮಾಡುತ್ತಾರೆ. ಇಂತಹ ವ್ರತವನ್ನು ಭಕ್ತರು ಇನ್ಯಾವುದೇ ದೇವರು ದೇವತೆಗಳಿಗೆ ಮಾಡುವುದಿಲ್ಲ. ಇಂತಹ ಕಠಿಣ ವ್ರತವು ಭಕ್ತರಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾದ ಶಿಸ್ತು ಜೀವನವನ್ನು ಕಲಿಸುತ್ತದೆ. ತ್ಯಾಗ ಮತ್ತು ನಿರಂತರವಾದ ಪ್ರಯತ್ನ ಯಾಕೆ ಅಗತ್ಯ ಎಂಬುದನ್ನು ವಿವರಿಸುತ್ತದೆ. ಶಿಕ್ಷಣ ಉತ್ಸಾಹದ ಬದ್ಧ ಅಭ್ಯಾಸಕ್ಕಾಗಿ ರೂಪಾಂತರಗೊಳ್ಳಬೇಕು ಎಂಬುದನ್ನು ಸೂಚಿಸುತ್ತದೆ. ನಾಲ್ಕನೆಯದು ವೈವಿಧ್ಯತೆಯಲ್ಲಿ ಏಕತೆ. ವಾವರೊಂದಿಗಿನ ಅವರ ಸ್ನೇಹ ಮತ್ತು ಹರಿಹರ ಪುತ್ರರಾಗಿ ಅವರ ಗುರುತಿನ ಮೂಲಕ ಸಂಪ್ರದಾಯಗಳ ನಡುವಿನ ವ್ಯತ್ಯಾಸವನ್ನು ಅಥವಾ ಸಮುದಾಯಗಳ ನಡುವಿನ ಸ್ಪಷ್ಟ ವ್ಯತ್ಯಾಸಗಳನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ಆಧ್ಯಾತ್ಮಿಕ ಏಕತೆಯೊಂದೇ ಅಯ್ಯಪ್ಪನಿಗೆ ಮುಖ್ಯವಾಗಿರುತ್ತದೆ. ಯಾವುದೇ ಸಮುದಾಯದ ಏಕತೆಯಲ್ಲಿ ಅಯ್ಯಪ್ಪ ಸ್ವಾಮಿಯು ಈ ಮೂಲಕ ತನಗೆ ಎಲ್ಲ ಭಕ್ತರು ಒಂದೇ ಎನ್ನುವ ಸಂದೇಶವನ್ನು ನೀಡುತ್ತಾನೆ. ಐದನೆಯದು ಹಿಂದೂ ಸಂಪ್ರದಾಯಗಳ ಏಕತೆ. ಹರಿಹರ ಪುತ್ರನಾಗಿ ಅಯ್ಯಪ್ಪನು ಹಿಂದೂ ತತ್ವಶಾಸ್ತ್ರಗಳಲ್ಲಿ ವೈವಿಧ್ಯಮಯ ಸಂಪ್ರದಾಯಗಳ ಆಧಾರವಾಗಿರುವ ಮೂಲಭೂತ ಏಕತೆಯನ್ನು ಪ್ರತಿನಿಧಿಸುತ್ತಾನೆ. ಅವನ ಅಸ್ತಿತ್ವವು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮಗಳು ಬೇರೆಯಲ್ಲ, ಇವೆರಡೂ ಕೂಡ ಅಂತಿಮ ವಾಸ್ತವದ ಪೂರಕ ಅಭಿವ್ಯಕ್ತಿಗಳಾಗಿವೆ ಎಂದು ತೋರಿಸುತ್ತದೆ. ಅಯ್ಯಪ್ಪ ಸ್ವಾಮಿಯು ವಿಷ್ಣು ಮತ್ತು ಶಿವನಿಂದ ಜನಿಸಿದ್ದರಿಂದ ಅವನು ಶೈವ ಮತ್ತು ವೈಷ್ಣವ ಧರ್ಮವು ಬೇರೆಯಲ್ಲ ಎನ್ನುತ್ತಾನೆ. ಇದಿಷ್ಟು ಅಯ್ಯಪ್ಪ ಸ್ವಾಮಿಯ ಕುರಿತು ತಿಳಿದುಕೊಂಡ ವಿಷಯವಾಗಿದೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.